ಹೇಗೆ ಅನ್ನಿಸ್ತಾ ಇದೆ? ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನೀವು ಹೇಳಿದ್ರೆ ಡಿಫ್ರೆಂಟ್ ಆಗಿ ಪ್ರತಿಯೊಂದೂ ಐ ಥಿಂಕ್ ಕಂಪ್ಲೀಟ್ ಎಫರ್ಟ್ ಶಶಾಂಕ್ ಸರ್ದು. ಯಾಕಂದರೆ ನನ್ನನ್ನು ಬೇರೆ ಥರ ಪ್ರೆಸೆಂಟ್ ಮಾಡಬೇಕು, ಮತ್ತು ಅವರ ಕೆರಿಯರಲ್ಲೂ ಕೂಡ ಈ ಥರದೊಂದು ಸಿನಿಮಾ ಮಾಡಿರಬಾರ್ದು ಅನ್ನೋದೊಂದು ಉದ್ದೇಶದಲ್ಲಿ ಮಾಡಿರೋಂಥ ಚಿತ್ರ. ಅದು ರಿಸೀವ್ ಆಗಿದ್ದಂಥ ರೀತಿ, ಯಾಕಂದರೆ ನಾವು ಕತೆ ಕೇಳಿದ್ವಿ, ಕತೆ ಕೇಳಿದಾಗ ಚೆನ್ನಾಗಿದೆ ಅಂತ ಒಂದು ಅಂದ್ಕೊಂಡು ಮಾಡಿರ್ತೀವಿ, ಬಟ್ ಅದನ್ನು ಜನ ಅದನ್ನು ರಿಸೀವ್ ಮಾಡಿದ ರೀತಿ ನೋಡಿ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇನ್ಫ್ಯಾಕ್ಟ್ ನಮ್ಮನೇಲೆ ನನ್ನ ಅಕ್ಕನ ಮಕ್ಕಳೆಲ್ಲ ಹೇಳ್ತಾ ಇದ್ದಾರೆ, ಅವನ ಮಮ ನಿಂದು ಬೆಸ್ಟ್ ಫಿಲಮ್ ನಿನ್ ಫೇವರ್ ಇದು ಅಂತ. ಸೊ ನನ್ನನ್ನು ಈ ರೀತಿ ಆದರೆ ಈ ಎಲ್ಲ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡ್ ಬಂದಿದ್ದೆ. ಕ್ರಿಸ್ಟಿನ್ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನನ್ನ ಹೆಂಡತಿ ಕೂಡ ಫಸ್ಟ್ ಟೈಮು ಇಷ್ಟು ದಿನದಲ್ಲಿ ಯಾವತ್ತೂ ನನ್ನ ಲುಕ್ಸ್ ಬಗ್ಗೆ ಯಾವತ್ತೂ ಮಾತಾಡಿರಲಿಲ್ಲ ಅವರು. ಓಕೆ, ಲವ್ ಮಾಡ್ತಿದ್ದೀವಿ ಅದು ಇದು ಅಂತ ಹೇಳೋದು, ಬಟ್ ಚೆನ್ನಾಗಿ ಕಾಣಿಸ್ತಿರೋದ್ರ ಬಗ್ಗೆ ಯಾವತ್ತೂ ಲುಕ್ಸ್ ಬಗ್ಗೆ ಮಾತಾಡ್ತಿರಲಿಲ್ಲ. ಅದೇನಿದೆ ನನ್ನ ಡಿಪಾರ್ಟ್ಮೆಂಟ್, ನಾನು ಹೇಳೋದು ಬರೀ. ಅವ್ರು ಫಸ್ಟ್ ಟೈಮ್ ನೋಡಿ ಸಡನ್ ಆಗಿ ನನಗೆ ಶಾಕ್ ಆಗೋಯ್ತು, ಈ ರೇಂಜ್ಗೆಲ್ಲ ಕಾಣಿಸ್ತಿದಿಲ್ಲ ನೀವು ಅಂತ. ಮತ್ತೊಮ್ಮೆ ಲವ್ ಆಯ್ತು ಅನ್ಸುತ್ತೆ ಅಂತ ಹೇಳಿದ್ರಷ್ಟೇ. ಅಂಡ್ ತುಂಬಾ ಇವನ್ ಹುಡುಗರುಗಳು ಅಷ್ಟೇ ಮಿಲನಾಗಿ ಹೇಳೋದು, ಹುಡುಗರು ನನಗೆ ಕ್ರಶ್ ಆಗ್ತಿದ್ದಾರೆ ನೋಡಿ ಅಂತ. ಸೊ ಅಷ್ಟು ಚೆನ್ನಾಗಿ ಐ ಥಿಂಕ್ ಅಭಿಲಾಷ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಅದ್ಭುತವಾದ, ಅದು ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿರೋದು ಕಾರಣ ಕಣ್ಣಿಗೆ ಹಾಕಿರೋಂಥ ಲೆನ್ಸು ಮತ್ತೆ ಅವ್ರು ಮಾಡಿರೋ ಲೈಟಿಂಗ್. ಆಮೇಲೆ ನನ್ನನ್ನ ಪ್ರತಿದಿನ ರೆಡಿ ಮಾಡ್ತಾ ಇದ್ದು ಅಭಯ್ ಅಂತ ನಮ್ಮ ಕೋ ಡೈರೆಕ್ಟ್ರು. ಅವ್ನು ಫಸ್ಟ್ ಬಟ್ಟೆ ಹಾಕೋರು ನನಗೆ, ಸರಿ ಹಾಕೊಂಡು ನಂತರ ನಾನು ರೆಡಿಯಾಗಿ ಸ್ಟಾರ್ಟ್ ಮಾಡಿ ನಾನು ಸುಮ್ಮನೆ ಮೇಲಿಂದ ಕೆಳಗಡೆ ನೋಡೋನು. ಅವನೊಂದು 2 ನಿಮಿಷ ನನ್ನ ಲವ್ ಮಾಡಿ ಆಮೇಲೆ ಕಳಿಸೋದು. ಅವನ ಅಷ್ಟು ಪ್ರೀತಿಯಿಂದ ನೋಡಿ ಅದನ್ನ ಅಷ್ಟು ನೀಟ್ ಪ್ರತಿ ಸರಿ ಬಂದ ಫೋಲ್ಡ್ ಇದು ಚೂರು ಹಿಂಗಾಗಿದೆ ಅಂತ ನಾನು ಎಲ್ಲ ಕಾಮೆಂಟ್ಸ್ ಟ್ವಿಟರ್ ಅಲ್ಲಿ ನೋಡ್ತಾ ಇರ್ತೀನಿ. ಡ್ರೆಸ್ಸಿಂಗ್ ಮಾಡಿರೋರ್ಗೊಂದು ಅವಾರ್ಡ್ ಕೊಡಬೇಕು ಅಂತ ಹಾಕಿದ್ರು ಸುಮಾರು ಜನ. ತಗೊಳಪ್ಪ ನಿಮಗೆ ಮತ್ತೆ ವರ್ಷಿಣಿ ಅವ್ರಿಗೆ ತುಂಬಾ ಎಫರ್ಟ್ ಹಾಕಿದ್ದಾರೆ ಇನ್ಫ್ಯಾಕ್ಟ್ ಕಾಸ್ಟ್ಯೂಮ್ಗೆ. ಐ ಥಿಂಕ್ ನನಗೆ ಒಂದು ಸಿನಿಮಾ ಮುಗಿದ್ಮೇಲೆ ತುಂಬಾ ಸುಸ್ತಾಗಿ ಸಿನಿಮಾ ಇದು. ಒಂದು 80-83 ದಿನ ಶೂಟಿಂಗ್ ಮಾಡಿದ್ವಿ. ನಾನು ಶಶಾಂಕ್ ಸರ್ ಹೇಳ್ತಿದ್ದೆ, ಸೊ ಏನ್ ಸರ್ ಇಷ್ಟೊಂದು ಶೂಟ್ ಮಾಡ್ತಾನೆ ಇದೀವಿ, ಸುಸ್ತಾಗ್ಬಿಟ್ಟು ನನಗೆ. ಯಾಕಂದ್ರೆ ಪ್ರತಿದಿನ ಲೆನ್ಸು, ಪ್ರತಿದಿನ ಅದು ಹೇರ್ ಕಟ್ ಮೇಂಟೈನ್ ಮಾಡಬೇಕು, ಕಲರಿಂಗ್ ಸ್ಟೈಲ್ ಪ್ರತಿಯೊಂದು, ಮತ್ತೆ ಅದು ಕಂಟಿನ್ಯೂಟಿ ಅಲ್ಲ, ಸೊ ಅದು ಮಾಡ್ತಾನೆ ಇರಬೇಕಿತ್ತು. ಐ ಥಿಂಕ್ ಆ ಎಫರ್ಟ್ ಎಲ್ಲ ಜನಗಳ ಅಪ್ರಿಷಿಯೇಷನ್ ಇಂದ ತುಂಬಾ ಖುಷಿಯಾಗಿದೆ. ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಆಫ್ಟರ್ ಕೌಸಲ್ಯ ಸುಭದ್ರಾಮ ಕಂಪ್ಲೀಟ್ಲಿ ಒಂದು ರಾಮನ್ ಪಾತ್ರದಿಂದ ಒಂದು ರಾವಣನ್ ಪಾತ್ರಕ್ಕೆ ಅದನ್ನ ಆ ಮಟ್ಟಿಗೆ ರಿಸೀವ್ ಮಾಡಿದ್ದಾರೆ. ಅಂಡ್ ಒಂದು ನಮ್ಗೇನು ಅರ್ಥ ಆಗಿಲ್ಲ ಈ ಸಿನಿಮಾದಲ್ಲಿ. ಆಕ್ಚುಲಿ ನಾನು ಎಲ್ಲೂ ಇದನ್ನ ಒಳ್ಳೇದಂತ ಮಾಡಕ್ ಹೋಗಿಲ್ಲ ಫಿಲಮ್ ಅಲ್ಲಿ, ಬಟ್ ಜನ ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ ಅಂದ್ರು ನನಗೆ. ಹೌದಾ ಅನ್ಕೊಂಡೆ. ಆ ಕ್ಯಾರೆಕ್ಟರ್ ಎಲ್ಲೂ ಚೇಂಜ್ ಆಗಲ್ಲ ಅದು, ಬಟ್ ಆಡಿಯನ್ಸ್ ಅದನ್ನ ಬೇರೆ ರೀತಿ ರಿಸೀವ್ ಮಾಡ್ತಾರೆ ಪಾತ್ರನ. ತುಂಬಾ ಖುಷಿಯಾಗಿದೆ. ಮಂಜುನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊಡ್ಯೂಸಿಂಗ್ ಸಚ್ ಅ ಲವ್ಲಿ ಫಿಲಮ್. ಅಂಡ್ ಈ ಸಿನಿಮಾದಲ್ಲಿ ಯಾವುದೇ ಫ್ರೇಮ್ ಅಲ್ಲೂ ಯಾವುದೇ ಒಂದು ಸೀನ್ ಅಲ್ಲೂ ಕೂಡ ನಿಮ್ಗೆ ಕೊರತೆ ಕಾಣಲ್ಲ. ಬಂದು ನೋಡಿದ್ರೆ ಯಾವುದೋ ಒಂದೇ ಒಂದು ಫ್ರೇಮ್ ಒಂದು ಕಡೆ ಇನ್ನೂ ಬೆಟರ್ ಮಾಡೋದಿತ್ತಲ್ಲ ಅಂತ ಅನ್ಸಲ್ಲ. ಅಷ್ಟು ಅದ್ಭುತವಾಗಿ ಅದನ್ನ ಪ್ರೊವೈಡ್ ಮಾಡಿದ್ದಾರೆ ಪ್ರತಿಯೊಂದನ್ನು. ಅಂಡ್ ಡಾಲರ್ ಮಣಿಯವರು ತುಂಬಾ ಜನ ಆಕ್ಚುಲಿ ಹುಡುಗಿ ನನಗೆ ಫೋನ್ ಮಾಡಿ ಹೇಳಿದ್ರು, ಆಕ್ಚುಲಿ ಮಣಿಯವ್ರ ಮೇಲೆ ಕ್ರಶ್ ಆಗಿದೆ ಅಂದ್ರು. ತುಂಬಾ ಲೇಡೀಸ್ಗಳು ಬಹಳ ಇಷ್ಟಪಟ್ಟಿದ್ದಾರೆ ಮಣಿಯವ್ರನ್ನ. ನಾನು ಅಂದೆ ನೋಡಿ ಹಂಗೆ ಎದುರಿಸ್ತಾರೆ, ಬಟ್ ಅಷ್ಟು ಒಳ್ಳೆ ಹೃದಯ ಇದೆ ಅವ್ರಿಗೆ. ಅದನ್ನ ಆಕ್ಚುಲಿ ಸ್ಟಾರ್ಟಿಂಗ್ ನೋಡೋದು, ಫಸ್ಟ್ ಹಾಫ್ ನೋಡಿದಾಗ ಎದುರು ಬಿಟ್ಟಿದ್ದಾರೆ, ಸೆಕೆಂಡ್ ಹಾಫ್ ನೋಡಿದ್ರೆ ಲವ್ ಆಗಿದೆ ಎಲ್ಲರಿಗೂ ಅವ್ರ ಮೇಲೆ. ಅವ್ರಿಗೆ ಐ ಥಿಂಕ್ ಕಂಗ್ರಾಚುಲೇಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾಗಿ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಕಂಪ್ಲೀಟ್ಲಿ ಲಾಸ್ಟ್ ಹಾಫ್ ಅನ್ ಅವರು ಬಹಳ ಹಿಲೇರಿಯಸ್ ಆಗಿ ತಗೊಂಡೋಗಿದ್ದಾರೆ ಸಿನಿಮಾನ. ಅಂಡ್ ಮನೀಷಾ ಕಂಕೂರ್ ಗೆದ್ದಿದ್ದೀರಾ ನೀವು. ಫಸ್ಟ್ ಡೆಬ್ಯೂ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದೊಂದು ಟೆನ್ಷನ್ ಇದ್ದೇ ಇರುತ್ತೆ. ಸೊ ಪ್ರತಿಯೊಬ್ಬರು ಆ ಪಾತ್ರಕ್ಕೆ ಬಹಳ ಅದ್ಭುತವಾಗಿ ಅದನ್ನ ಮಾಡಿದ್ದಾರೆ. ಎಲ್ಲೂ ಓವರ್ ಆಕ್ಟ್ ಮಾಡಿಲ್ಲ, ಎಲ್ಲೂ ಅಂಡರ್ ಆಕ್ಟ್ ಮಾಡಿಲ್ಲ, ನೀಟಾಗಿ ಅದನ್ನ ಪ್ಲೇ ಮಾಡ್ಕೊಂಡು ಹೋಗಿದ್ದಾರೆ. ಕಂಗ್ರಾಟ್ಸ್ ಫಾರ್ ಯುವರ್ ಅಮೇಸಿಂಗ್ ಡೆಬ್ಯೂ ಇನ್ ಕನ್ನಡ. ಹೀಗೆ ನಿಮ್ಮ ಜರ್ನಿ ಕಂಟಿನ್ಯೂ ಆಗ್ತಾ ಹೋಗಿ. ಅಂಡ್ ಆಲ್ ಮೈ ಫ್ರೆಂಡ್ಸ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಅದ್ಭುತವಾಗಿ ಒಳ್ಳೊಳ್ಳೆ ಪಾತ್ರಗಳು, ತುಂಬಾ ಮಜಾ ಇತ್ತು ಇನ್ಫ್ಯಾಕ್ಟ್ ಶೂಟ್ ಮಾಡುವಾಗ. ಅಂಡ್ ಅದನ್ನ ಸ್ಕ್ರೀನಲ್ಲಿ ಕೂಡ ಕಾಣುತ್ತೆ ಅಷ್ಟು ಚೆನ್ನಾಗಿ. ಅಂಡ್ ಬುಕ್ಕಿ ಬಾಬು ಫ್ಯಾಂಟಾಸ್ಟಿಕ್ ಜಾಬ್. ಎಸ್ಪೆಷಲಿ ಅವರು ಮಾತಾಡ್ತಾ ಇದ್ರಲ್ಲ ಹೊಸಕೋಟೆ ಇದು, ನಾನು ಓಕೆ ಡೈಲಾಗ್ ಹೇಳ್ಕೊಟ್ರಂತ ಅಥವಾ ಇವರೇ ಕಲ್ತಿರೋದು, ಇವ್ರು ಮಾತಾಡೋದು ಹೆಂಗ ನನಗೆ ಕನ್ಫ್ಯೂಷನ್ ಆಗಿತ್ತು. ಈ ನಿಂಗೆಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಸೇರಿಸ್ತಾ ಇದ್ರಲ್ಲ ಅಂತ. ಇಲ್ಲಿ ಸ್ಟೇಜ್ ಮೇಲೆ ಕೂತು ಅವ್ರು ಮಾತಾಡೋದಂಗೆ ನೋಡಿದೆ, ಓಕೆ
ಇವರೆಲ್ಲ ಹೊರಗಡೆ ಏನೋ ಒಂದಿದೆ. ಸೊ ಅದ್ಭುತವಾಗಿ ಮಾಡಿದ್ರ. ಅಂಡ್ ರಮೇಶ್ ಇಂದರ್ ಸರ್ ಬಗ್ಗೆ ಹೇಳಲೇಬೇಕು, ಫಂಟಾಸ್ಟಿಕ್ ಆಕ್ಟರ್. ನಿಮಗೆ ಸ್ಕ್ರೀನ್ ಮೇಲೆ ಅಷ್ಟು ನಿಮಗೆ ಡಾಲರ್ ಮಣಿ ಮತ್ತೆ ರಮೇಶ್ ಇಂದರ್ ಅವರು ಇಬ್ಬರದು ಕಾಂಬಿನೇಷನ್ ಅಷ್ಟು ಚೆನ್ನಾಗಿದೆ. ಅಂಡ್ ಅಚ್ಯುತ್ ಸರ್ ಆ ತಂದೆ ಮಗನ ಜರ್ನಿ. ಇನ್ಫ್ಯಾಕ್ಟ್ ನಾವು ಸಿನಿಮಾ ಮಾಡಿದಾಗ ನಾವು ಇದೊಂದು ಯೂಸ್ಫುಲ್ ಸಿನಿಮಾ ಅಂತ ನಾವು ಮಾಡಿದ್ದು. ಬಟ್ ಥಿಯೇಟರ್ ಹೋದಾಗ ನಾನೇ ಕನ್ಫ್ಯೂಸ್ ಆದೆ. ಶಶಾಂಕ್ ಸರ್ ನಾವು ಯೂಸ್ಫುಲ್ ಫಿಲ್ಮ್ ತರ ಮಾಡಿರೋದು ಅಂತ. ಯಾಕಂದ್ರೆ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ, ಎಲ್ಲ ಫ್ಯಾಮಿಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಇದೆ ಸೂಪರ್ ಫಿಲ್ಮ್, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಅಂತಿದ್ದಾರೆ. ಓಕೆ, ಸೊ ಈಗ ನಾವು ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಗಿದ್ದು ಯೂತ್ಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಸೊ ಬಂದು ಯಾರು ನೋಡಿಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಡೆಫಿನೆಟ್ಲಿ ತುಂಬಾ ಮಜಾ ಮಾಡ್ತೀರಾ. ಅಂಡ್ ನಿಮ್ಗೆ ಏನ್ ಅನ್ಸ್ತೋ ಅನ್ನೋದನ್ನ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ಳಿ. ಅಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ಈ ಸಿನಿಮಾನ ಇನ್ನಷ್ಟು ಹೆಚ್ಚು ಸಕ್ಸಸ್ಫುಲ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.